ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವತ್ತು 27th ಡಿಸೆಂಬರ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನಾವು ಡಿಸ್ಕಷನ್ಗೆ ಅಂತ ನೋಡ್ಕೊಳ್ಳೋಣ. 27th ಡಿಸೆಂಬರ್ 2018 ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಬ್ಯಾನ್ ಆನ್ ಮಿಲ್ಕ್ ಪ್ರಾಡಕ್ಟ್ಸ್ ಫ್ರಮ್ ಚೈನಾ. ಚೈನಾದಿಂದ ಏನೇನು ಮಿಲ್ಕ್ ಪ್ರಾಡಕ್ಟ್ಸ್ ನಮಗೆ ಬರ್ತಾ ಇತ್ತಲ್ಲ, ಮಿಲ್ಕ್ ಆಗಿರಲಿ, ಮಿಲ್ಕಿನ ಪ್ರಾಡಕ್ಟ್ಸ್ ಆಗಿರಲಿ, ಅದನ್ನು ನಾವು ಬ್ಯಾನ್ ಮಾಡ್ತಾ ಇದ್ದೀವಿ. ಯಾಕೆ ಅದನ್ನು ಬ್ಯಾನ್ ಮಾಡಿದ್ದೀವಿ, ಮಿಲ್ಕ್ ಪ್ರಾಡಕ್ಟ್ಸ್ ಇಂಪೋರ್ಟು ಚೈನಾದಿಂದ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೆಕೆಂಡ್ ಬಂದ್ಬಿಟ್ಟು ಏಂಜಲ್ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಎಕನಾಮಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಇದು ಏಂಜಲ್ ಟ್ಯಾಕ್ಸು. ಥರ್ಡ್ ಕೂಡ ಎಕನಾಮಿ ರಿಲೇಟೆಡ್ ಟಾಪಿಕ್ಗೆ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತ. ಸೊ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತಂದರೆ ಏನು, ಯಾರು ಇದನ್ನು ಮಾಡ್ತಾ ಇರೋದು, ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಏನಿರುತ್ತೆ ಇದರಲ್ಲಿ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ನಾವು ಡೀಟೇಲ್ ಆಗಿ ನೋಡ್ಕೊಂಡಿರೋಣ. ಫೋರ್ತ್ ಬಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಕು ಸೂಪರ್ ಅರ್ತ್ ಅಂತ. ಸೂಪರ್ ಅರ್ತು ಅಥವಾ ಇದಕ್ಕೆ ಒಂದು ಹೊಸ ಪ್ಲ್ಯಾನೆಟ್ ಇದು ಡಿಸ್ಕವರ್ ಮಾಡ್ಕೊಂಡಿರೋಂಥದ್ದು, ನಮ್ಮ ಸೋಲಾರ್ ಸಿಸ್ಟಮಿಂದ ಹೊರಗಡೆ ಡಿಸ್ಕವರ್ ಮಾಡ್ಕೊಂಡಿರೋಂಥದ್ದೊಂದು ಹೊಸ ಅರ್ತಿಗೆ ಹೆಸರು ಸೂಪರ್ ಅರ್ತ್ ಅಂತ. ಅದರದ್ದು ಆ್ಯಕ್ಚುಯಲ್ಲು ಹೆಸರು ಬಂದ್ಬಿಟ್ಟು HD 219134b ಅಂತ ಇದೆ. ಬಟ್ ಅದಕ್ಕಿಂತ ಬಿಟ್ಟರು ನಾವು ಸೂಪರ್ ಅರ್ತ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳೋಣ. ಇದು ಯಾವ ರೀತಿ ನಾವು ಹೊರಗಡೆ ಇರೋವಂಥದ್ದು ಪ್ಲ್ಯಾನೆಟ್ಸು ಸೂಪರ್ ಅರ್ತ್ ಅಂತ ಯಾಕೆ ಕರಿತೀವಿ, ಯಾವ ರೀತಿ ನಮ್ಮ ಅರ್ತ್ಗೆ ಅದನ್ನು ಕಂಪೇರ್ ಮಾಡ್ಕೊಂಡಿರ್ತೀವಿ ಅಂತ ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ ಒಂದು ಫಾಲ್ ಆರ್ಮಿ ವರ್ಮ್ ಅಂತ ಒಂದು ವರ್ಮ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಇದು ಮೇಜ್ ಕ್ರಾಪ್ಸ್ ಏನೇನಿದಾವಲ್ಲ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್ ಮತ್ತು ಅಸ್ಸಾಮಲ್ಲಿ ಇರುವಂಥದ್ದು ಮೇಜ್ ಕ್ರಾಪ್ಸಿಗೆ ತುಂಬ ಎಫೆಕ್ಟ್ ಆಗ್ತಾ ಇದ್ದಾವೆ. ಮತ್ತು ಆರ್ಮಿ ವರ್ಮು ಆಲ್ಮೋಸ್ಟ್ 2-3 ಮಂತ್ಸಿಂದನೂ ಕೂಡ ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಅದಕ್ಕೋಸ್ಕರ ಇದ್ರ ಮೇಲೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ಕೊಂಡಿರೋಣ. ಫಸ್ಟ್ ಒನ್ನು ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸು ಚೈನಾದಿಂದ ಏನು ಇಂಪೋರ್ಟ್ ಆಗ್ತಾ ಇದೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಬ್ಯಾನ್ ಬಗ್ಗೆ ನಾವು ಫಸ್ಟು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೆಲಮೈನ್ ಅಂತ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಸೊ ಮೆಲಮೈನ್ ಅಂದರೆ ಏನು, ಮೆಲಮೈನ್ ಅಂದರೆ ಅದೊಂದು ಕೆಮಿಕಲ್ ಕಾಂಪೌಂಡ್. ಅದು ಕೆಮಿಕಲ್ ಕಾಂಪೌಂಡು ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಗ್ಲೂ ಮಾಡೋದ್ರಲ್ಲಿ ಅಥವಾ ಡಿನ್ನರ್ ವೇರು, ಕ್ರಾಕರಿ ಪ್ರಾಡಕ್ಟ್ಸ್ ಇರುತ್ತಲ್ಲ, ಲ್ಯಾಮಿನೇಟ್ಸು, ಅಡೆಸಿವ್ಸು, ಕೋಟಿಂಗ್ಸು, ಕಾಂಪೌಂಡ್ಸು, ಇವೆಲ್ಲದರಲ್ಲೂ ಕೂಡ ಮೆಲಮೈನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಈ ಮೆಲಮೈನು ಒಂದು ಕೆಮಿಕಲ್ ಕಾಂಪೋನೆಂಟು ಈ ಥರ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ಕೊಳ್ಳೋದನ್ನ ಚೈನಾದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಚೈನೀಸ್ ಗೌರ್ಮೆಂಟು ಅಫಿಷಿಯಲ್ಸು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದರು ಮಿಲ್ಕಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಮಿಲ್ಕಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದರು. ಇದನ್ನು WHO ಇಂದ ತೊಗೊಂಡಿರೋವಂಥದ್ದು. ಸೊ ಅದಕ್ಕೋಸ್ಕರ ನಾವು ಕೂಡ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಇದು ಹೆಲ್ತಿಗೆ ಸರಿಯಲ್ಲ, ಮೆಲಮೈನು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಬರೋದ್ರಿಂದ ಹೆಲ್ತಿಗೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಇವಾಗ ಬ್ಯಾನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇವಾಗ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ಮೆಲಮೈನು ಯೂಸ್ ಮಾಡ್ತಾ ಇದ್ದಾರೆ ಮಿಲ್ಕಲ್ಲಿ. ಸೊ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನು ಬರ್ತಾ ಇದೆ ಚೈನಾಯಿಂದ, ಅದರಲ್ಲಿ ಮೆಲಮೈನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೆಲಮೈನ್ ಬಂದ್ಬಿಟ್ಟು ಒಂದು ಕೆಮಿಕಲ್ಲು ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್ ಮತ್ತು ಫರ್ಟಿಲೈಸರ್ಸಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ಸೊ ನಾವು ಮುಂಚೆನೇ ಬ್ಯಾನ್ ಮಾಡ್ಕೊಂಡಿದ್ವಿ, ಅದನ್ನು ಇವಾಗ ಬ್ಯಾನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಯಾವಾಗವರೆಗೂ ನಮ್ಮ ಬ್ಯಾನ್ ಎಕ್ಸ್ಟೆಂಡ್ ಆಗಿರುತ್ತೆ ಅಂತಂದರೆ 23rd ಏಪ್ರಿಲ್ 2019ವರೆಗೂ ಕೂಡ ನಾವು ಯಾವುದೇ ಮಿಲ್ಕ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಚೈನಾದಿಂದ. ಸೊ ಈ ಥರ ಡಿಸಿಷನ್ ಯಾರು ತೊಗೊತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಯಾರು ತೊಗೊತಾರೆ ಅಂತಂದರೆ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡು ಈ ಥರ ಡಿಸಿಷನ್ಸ್ನ ತೊಗೊತಾರೆ. ಸೊ ಮಿಲ್ಕ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಲಾರ್ಜೆಸ್ಟ್ ಪ್ರೊಡ್ಯೂಸರು ಇಡೀ ವರ್ಲ್ಡಲ್ಲಿ ಮಿಲ್ಕು ಇಂಡಿಯಾನೇ. ಹಾಗಂತ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತಂದರೆ ಬೇರೆ ಕಡೆ ಕಳಿಸ್ತೀವಿ ಅಂತಲ್ಲ, ಬೇರೆ ಕಡೆ ಕಳಿಸ್ತೀವಿ, ಆದರೆ ಲಾರ್ಜೆಸ್ಟ್ ಕನ್ಸ್ಯೂಮರು ಕೂಡ ಇಂಡಿಯಾನೇ. ನಾವೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ, ನಾವೇ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಸೊ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಯಾವುದು ಅಂತ ಕೇಳಿದ್ರೆ, ಹೈಯೆಸ್ಟು ನಾವು ಯಾವಾಗಾದ್ರು ಏನಾದ್ರು ಕೇಳಿದ್ರೆ ಅದನ್ನು ಎಕ್ಸಾಂಪಲ್ ನಾವು ಗುಜರಾತ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಇದು ರಾಂಗು. ಟಾಪ್ ಫಸ್ಟ್ ಇರೋದಂಥದ್ದು ಯಾವುದು ಅಂತಂದರೆ ಉತ್ತರ ಪ್ರದೇಶ ಫಸ್ಟ್ ಪೊಸಿಷನಲ್ಲಿದೆ. ಸೆಕೆಂಡಲ್ಲಿ ರಾಜಸ್ಥಾನ್ ಇದೆ. ಥರ್ಡಲ್ಲಿ ಬಂದ್ಬಿಟ್ಟು ಗುಜರಾತ್ ಇದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟು, ನೆನ್ಪಿಟ್ಕೊಂಡಿರಿ. ಹೈಯೆಸ್ಟ್ ಪ್ರೊಡ್ಯೂಸರು ಮಿಲ್ಕ್ ಇಂದು ಯಾವ ಸ್ಟೇಟು ಅಂತ ಕೇಳಿದ್ರೆ ಉತ್ತರ ಪ್ರದೇಶ, ನೆಕ್ಸ್ಟು ರಾಜಸ್ಥಾನ, ಅದಾದಮೇಲೆ ನಮಗೆ ಗುಜರಾತ್ ಬರುತ್ತೆ.
ನೆಕ್ಸ್ಟ್ ನಾವು ಏಂಜಲ್ ಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಏಂಜಲ್ ಟ್ಯಾಕ್ಸ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫಸ್ಟು ಏಂಜಲ್ ಇನ್ವೆಸ್ಟರ್ ಅಂದರೆ ಏನಂತ ಹೇಳ್ಬಿಟ್ಟು ನೋಡ್ಕೊಂಡಿರಬೇಕು. ಇವಾಗ ಇಲ್ಲಿ ಒಬ್ರು ಇದ್ದಾರೆ ಅಂತ ಅಂದ್ಕೊಳ್ಳಿ, ಇವ್ರದ್ದೊಂದು ಸ್ಟಾರ್ಟಪ್ ಇದೆ. ಸ್ಟಾರ್ಟಪ್ ಅಂತಂದರೆ ಒಂದು ಹೊಸ ಕಂಪನಿ ಇದೆ. ಸೊ ಇವ್ರ ಹತ್ರ ಒಂದು ಚೆನ್ನಾಗಿರೋವಂಥದ್ದು ಐಡಿಯಾ ಇದೆ. ಚೆನ್ನಾಗಿರೋವಂಥದ್ದು ಐಡಿಯಾ ಇದೆ. ಬಟ್ ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ಥರ ಒಂದು ಪ್ರಾಡಕ್ಟನ್ನು ಮಾಡೋಕ್ಕೋಸ್ಕರ ಇವ್ರ ಹತ್ರ ಅಮೌಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟರ್ಸ್ ಹತ್ರ ಕೇಳ್ತಾರೆ ಅಮೌಂಟ್ನ. ಸೊ ಅದೇ ರೀತಿ ಇನ್ವೆಸ್ಟ್ಮೆಂಟು ಕೊಡ್ತಾರಲ್ಲ, ಆ ಇನ್ವೆಸ್ಟ್ಮೆಂಟ್ ಕೊಡೋರಲ್ಲಿ ಒಬ್ಬರು ಯಾರು ಅಂತಂದರೆ ಏಂಜಲ್ ಇನ್ವೆಸ್ಟರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಏಂಜಲ್ ಟ್ಯಾಕ್ಸ್ ಅಂದರೆ ಏನು ಅಂತ ಅಂದ್ಕೊಳ್ಳೋದಕ್ಕೆ ನಾವು ಏಂಜಲ್ ಇನ್ವೆಸ್ಟರ್ ಬಗ್ಗೆ ಇವಾಗ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸೊ ಏಂಜಲ್ ಇನ್ವೆಸ್ಟರ್ಗೆ ಇವರು ಈ ಥರ ಒಂದು ಐಡಿಯಾ ಇದೆ ನನ್ನ ಹತ್ರ, ಸೊ ಈ ಐಡಿಯಾನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಏಂಜಲ್ ಇನ್ವೆಸ್ಟರ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಐಡಿಯಾನ. ಸೊ PPT ರೀತಿಯಲ್ಲಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಾದರೂ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಏಂಜಲ್ ಇನ್ವೆಸ್ಟರ್ಗೆ ಹೌದು ಈ ಐಡಿಯಾ ಪಾಸಿಟಿವ್ ಆಗಿದೆ, ಇದರಿಂದ ನಮಗೆ ರಿಟರ್ನ್ಸು ಕೂಡ ಚೆನ್ನಾಗಿ ಬರುತ್ತೆ ಅಂತಂದರೆ ಏಂಜಲ್ ಇನ್ವೆಸ್ಟರ್ ಏನು ಮಾಡ್ತಾರೆ ಅಂತಂದರೆ ಇವರಿಗೆ ಅಮೌಂಟನ್ನು ಕೊಡ್ತಾರೆ. ಸೊ ಈ ಅಮೌಂಟನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಇವರು ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ನೆಕ್ಸ್ಟು ಇವ್ರಿಗೂ ಕೂಡ ಪ್ರಾಫಿಟ್ ಆಗಿರುತ್ತೆ. ಇದರಿಂದ ಬರೋ ರಿಟರ್ನ್ಸಿಂದ ಇವ್ರ ಅಮೌಂಟ್ಗೂ ಕೂಡ ಇದು ಪ್ರಾಫಿಟ್ ಆಗಿರುತ್ತೆ. ಇವಾಗ ಎಷ್ಟೊಂದು ಸಿಚುವೇಷನಲ್ಲಿ ಏನಾಗಿರುತ್ತೆ ಅಂತಂದರೆ, ಇವಾಗ ಇವರು ಒಂದು ಐಡಿಯಾ ಇದೆ ಅಂತ ಅಂದ್ಕೊಳ್ಳಿ. ಈ ಐಡಿಯಾನ ಇವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರಿಗೆ ಆಲ್ಮೋಸ್ಟ್ ಬರೀ 500 ರೂಪಾಯಿ ಕೊಟ್ಟರೆ ಸಾಕಾಗಿರುತ್ತೆ. ಇವ್ರಿಗೆ 500 ರೂಪಾಯಲ್ಲಿ ಇವರೊಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ, ಎಕ್ಸಾಂಪಲಿಗೆ ಹೇಳ್ತಾ ಇರೋದು. ಬಟ್ ಇವ್ರೇನು ಮಾಡ್ತಾರೆ ಅಂತಂದರೆ ಏಂಜಲ್ ಇನ್ವೆಸ್ಟರ್ ಅವ್ರ ಹತ್ರ 1000 ರೂಪೀಸ್ ಇಸ್ಕೊಂಡಿರ್ತಾರೆ. ಸೊ ಅವ್ರಿಗೆ ಹೇಳಿರ್ತಾರೆ ನಮ್ಗೆ 1000 ರೂಪೀಸೇ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಏಂಜಲ್ ಇನ್ವೆಸ್ಟರ್ಗೆ ಹೇಳಿರ್ತಾರೆ. ಆ ರೀತಿ ಇವರು ಅಮೌಂಟ್ನ ಇಸ್ಕೊಂಡಿರ್ತಾರೆ. ಇವರು ಯಾರಿಲ್ಲಿ ಸ್ಟಾರ್ಟಪ್ ಅಂತ. ಸೊ ಅದಕ್ಕೋಸ್ಕರ ಇವಾಗ ಬ್ಯಾಂಕ್ಸ್ ಎಲ್ಲ ಏನು ಹೇಳ್ತಿದ್ದಾವೆ ಅಂತಂದರೆ, IT ಡಿಪಾರ್ಟ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ, ನೋಡಿ ನಿಮಗೆ ಬೇಕಾಗಿರೋದೇ 500 ರೂಪಾಯಿ, ಆದರೆ ನೀವು ಇವಾಗ 1000 ರೂಪಾಯಿ ಇಸ್ಕೊಂಡಿದ್ದೀರಾ. ಇದರಿಂದ ಏನಾಗೋಯ್ತು ಅಂತಂದರೆ ಮಿಕ್ಕಿದ್ದ 500 ರೂಪಾಯಿ ಎಕ್ಸ್ಟ್ರಾ 500 ರೂಪೀಸ್ ಏನು ಬಂತಲ್ಲ, ಎಕ್ಸ್ಟ್ರಾ 500 ರೂಪೀಸ್ ಏನು ಪ್ರಾಫಿಟ್ ಅಲ್ವಾ. ಸೊ ಪ್ರಾಫಿಟ್ ಇದೆ ಅಂತಂದರೆ ಪ್ರಾಫಿಟ್ ಮೇಲ್ಗಡೆನೇ ನಾವು ಟ್ಯಾಕ್ಸ್ ಕೇಳೋದಲ್ವಾ. ಸೊ ಇದರ ಮೇಲೆ ಈ ಬಂದಿರೋಂಥದ್ದು ಪ್ರಾಫಿಟ್, ಏಂಜಲ್ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿರೋಂಥ ಪ್ರಾಫಿಟ್ ಮೇಲೆ ಏನು 30% ಟ್ಯಾಕ್ಸ್ನ ಕೇಳ್ತಾರಲ್ಲ, ಅದನ್ನು ನಾವು ಏಂಜಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏಂಜಲ್ ಟ್ಯಾಕ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಏನು ಪ್ರಾಫಿಟ್ ಬರುತ್ತಲ್ಲ ಅದನ್ನು ನಾವು ಏಂಜಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏಂಜಲ್ ಟ್ಯಾಕ್ಸು, ಏಂಜಲ್ ಕಂಪನಿ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ನೋಡ್ಕೊಂಡಿದ್ದೀವಲ್ಲ, ಸೊ ಅದೇ ಥರ ಅದನ್ನು ಏಂಜಲ್ ಇನ್ವೆಸ್ಟರು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಎಕ್ಸಾಂಪಲು 500 ರೂಪಾಯಿ ಎಕ್ಸ್ಟ್ರಾ ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ಪ್ರಾಫಿಟ್ಟು IT ಡಿಪಾರ್ಟ್ಮೆಂಟು ಅದನ್ನೇ ಹೇಳ್ತಾ ಇದೆ, ಎಕ್ಸ್ಟ್ರಾ ಬಂದಿರೋಂಥ ಅಮೌಂಟ್ ಮೇಲೆ 30% ನೀವು ಟ್ಯಾಕ್ಸ್ ತುಂಬಬೇಕು ಅಂತ. ಬಟ್ ಈ ಮಾತಲ್ಲಿ ಸ್ಟಾರ್ಟಪ್ಸ್ ಏನು ಹೇಳುತ್ತೆ ಅಂತಂದರೆ, ನೋಡಿ ಫಸ್ಟ್ ಆಫ್ ಆಲು ನಮ್ಮ ಹತ್ರ ಅಮೌಂಟೇ ಇರಲಿಲ್ಲ. ಸೊ ಅದರಲ್ಲಿ ನಾವು ಎಕ್ಸ್ಟ್ರಾ ಅಮೌಂಟ್ನ ಇಸ್ಕೊಂಡಿದ್ದೀವಿ, ನಮಗೆ ಬೇರೆ ಕಡೆನೂ ಕೂಡ ಬೇಕಾಗಿರ್ಬೋದು. ಇವಾಗ ನಮಗೆ ಬರೀ ಎಕ್ಸಾಂಪಲ್ ಒಂದು ಟ್ರಿಪ್ ಅಂತಲೇ ಅಂದ್ಕೊಳ್ಳೋಣ. ಒಂದು ಟ್ರಿಪ್ಪಲ್ಲಿ ನಮಗೆ 1000 ರೂಪಾಯಿ ಖರ್ಚಾಗುತ್ತೆ ಅಂತ ನಾವು ಲೆಕ್ಕ ಹಾಕ್ಕೊಂಡಿದ್ರೆ ನಮಗೇನಾಗಿರುತ್ತೆ 1200 ರೂಪಾಯಿಂದ 1300 ರೂಪಾಯಿನೋ ಖರ್ಚಾಗಿರುತ್ತೆ, ಎಕ್ಸಾಂಪಲಿಗೆ ಹೇಳ್ತಾ ಇರೋದು. ಬಟ್ ಇದರಿಂದ ಏನು ಗೊತ್ತಾಗುತ್ತೆ ಅಂತ ನಮಗೆ, ಈ ಥರ ಒಂದು ಪ್ರಾಡಕ್ಟ್ನ ಮಾಡಬೇಕಂದ್ರೆ ಅಥವಾ ಒಂದು ಸರ್ವಿಸ್ನ ಕೊಡಬೇಕು, ಒಂದು ಹೊಸ ಸೆಟಪ್ನ ಮಾಡಬೇಕು ಅಂತಂದರೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಅಮೌಂಟು ನಮಗೆ ಬೇಕಾಗಿರ್ಬೋದು. ಸೊ ಆ ಥರ ಏನಾದ್ರು ಬೇಕಾಗಿರ್ಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ನೀವು ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಕೇಳಿದ್ರೆ ಸ್ಟಾರ್ಟಪ್ಪಿಗೆ ಒಂದು ಸ್ಕೋಪೇ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾರ್ಟಪ್ಸು ಕೂಡ ಅದೇ ಥರ ಹೇಳ್ತಾ ಇದ್ದಾರೆ. ಸೊ ಅಮೌಂಟು ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡಿರೋದು ಟ್ಯಾಕ್ಸ್ ಥರ ಇಸ್ಕೊಳ್ಳೋದು ಸರಿಯಲ್ಲ, ಯಾಕಂತಂದರೆ ನಾವು ಮುಂಚೆನೇ ಸ್ಟಾರ್ಟಪ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಪರ್ಸ್ಪೆಕ್ಟಿವಲ್ಲಿ ನೀವು ಏಂಜಲ್ ಟ್ಯಾಕ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ನೆಕ್ಸ್ಟ್ ನಾವು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡಿರೋಣ. ಸೊ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ 3 ವರ್ಡ್ಸ್ ಇದಾವೆ ಇದರಲ್ಲಿ. ಪಬ್ಲಿಕ್ಕು ತೊಗೊಂಡಿರುವಂಥ ಸಾಲದ್ದು ರಿಜಿಸ್ಟ್ರಿ ಇದು. ಸೊ ಯಾರೇ ಆಗಿರಲಿ, ಒಂದು ಕಂಪನಿ ಆಗಿರಲಿ ಅಥವಾ ಒಂದು ಇಂಡಿವಿಜುವಲ್ ಆಗಿರಲಿ, ಸೊ ಯಾವುದೋ ಒಂದು ಗ್ರೂಪ್ ಆದರೂ ಆಗಿರಲಿ, ಯಾರೇ ಆಗಿರಲಿ, ಏನು ಸಾಲನ ಇಸ್ಕೊಂಡಿರ್ತಾರಲ್ಲ, ಸೊ ಆ ಸಾಲದ್ದು ಡೀಟೇಲ್ಸ್ನ ಒಂದೇ ರಿಜಿಸ್ಟ್ರಿಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಥರ ಒಂದೇ ಕಡೆ ಮೇಂಟೈನ್ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಇವಾಗ ಇದೊಂದು ಕಂಪನಿ ಎ ಇದೆ ಅಂತ ಅಂದ್ಕೊಂಡಿರಿ. ಸೊ ಕಂಪನಿ ಎ ಏನು ಮಾಡಿದೆ ಅಂತಂದರೆ 2015 ಒಂದು ಲೋನ್ ತೊಗೊಂಡಿದೆ. 2015 ಒಂದು SBIಯಿಂದ ಲೋನ್ ತೊಗೊಂಡಿದೆ ಅಂತ ಅಂದ್ಕೊಳ್ಳಿ, ಒಂದು 100 ರೂಪೀಸು ಲೋನ್ ತೊಗೊಂಡಿದೆ. ಸೊ ನಮಗೇನು ಗೊತ್ತಾಗಿದೆ ಅಂತಂದರೆ 2015 ಹಿಡಿದ್ಬಿಟ್ಟು ಇವಾಗ 2018ವರೆಗೂ ಕೂಡ ಇವ್ರೇನು ಮಾಡಿದ್ದಾರೆ ಅಂತಂದರೆ ಈ 100 ರೂಪೀಸ್ನ ನೀಟಾಗಿ ಅಮೌಂಟನ್ನು ವಾಪಸ್ಸು ಪೇ ಮಾಡ್ಕೊಂಡಿಲ್ಲ. ಎಕ್ಸಾಂಪಲ್ ನಾವು ವಿಜಯ್ ಮಲ್ಯ ಅವ್ರನ್ನ ತೊಗೋಬೋದು. ಸೊ ಈ ಥರ ಇವ್ರ ಅಮೌಂಟನ್ನು ವಾಪಸ್ಸು ನೀಟಾಗಿ ಪೇ ಮಾಡಿಲ್ಲ. ಅದರಿಂದ ಇವ್ರ ಬಗ್ಗೆನೂ ಕೂಡ ರಿಜಿಸ್ಟ್ರಿಯಲ್ಲಿ ಮೇಂಟೈನ್ ಮಾಡಿರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಟೈಮು ಇವಾಗ 2018 ಇವರು IDBI ಬ್ಯಾಂಕಿಂದ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ.
ಸೊ ಇವಾಗ IDBI ಬ್ಯಾಂಕು ಇವ್ರಿಗೆ ಲೋನ್ ಕೊಡಬೇಕು ಅಂತಂದರೆ ಇವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಅವ್ರ ಬಗ್ಗೆ ವೆರಿಫಿಕೇಷನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾರೆ. ಬಟ್ ಈ ಥರ ಒಂದು ಕ್ರೆಡಿಟ್ ರಿಜಿಸ್ಟ್ರಿನ ಮೇಂಟೈನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಹೌದು ಇವರು 2015 ಲೋನ್ ತೊಗೊಂಡಿದ್ರು 100 ರೂಪೀಸ್ನ, ಬಟ್ ಇವರು ನೀಟಾಗಿ ಅದನ್ನು ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು IDBI ಬ್ಯಾಂಕಿಗೆ ಮುಂಚೆನೇ ಗೊತ್ತಾಗೋಗ್ಬಿಟ್ಟಿರುತ್ತೆ. ಸೊ ಈ ಥರ ಒಂದು ಕ್ರೆಡಿಟ್ ರಿಜಿಸ್ಟ್ರಿ ಇದ್ದಿದ್ರೆ ಒಂದು ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ, ಎಲ್ಲರ ಬಗ್ಗೆನೂ ಕೂಡ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಲೋನ್ನ ಸೇಫಾಗಿ ಕೊಡೋದ್ರಲ್ಲಿ ಇದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ಒಂದು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಮಾಡಬೇಕಲ್ವಾ. ಸೊ ಈ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಮಾಡಬೇಕು ಅಂತ ಏನು ಮಾಡಿದೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದ್ಬಿಟ್ಟು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಮಾಡೋಕ್ಕೋಸ್ಕರ 6 IT ಕಂಪನೀಸ್ನ ಇವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ 3 ಯಾವುದು ಅಂತಂದರೆ TCS, ವಿಪ್ರೋ ಮತ್ತು IBM 3 ಕಂಪನೀಸು. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಹೆಲ್ಪ್ ಮಾಡ್ತಾರೆ ಕ್ರೆಡಿಟ್ ರಿಜಿಸ್ಟ್ರಿನ ಮಾಡೋದ್ರಲ್ಲಿ. ಸೊ ಇದರಲ್ಲಿ ಕ್ರೆಡಿಟ್ ರಿಜಿಸ್ಟ್ರಿಯಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು, ಬಾರೋವರ್ಸ್ದು ಡೇಟಾ ಏನಿರುತ್ತೆ ಅದನ್ನು ಎಲ್ಲದೂ ಕೂಡ ಒಂದೇ ಜಾಗದಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ಜಾಗಕ್ಕೆ ನಾವು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಿಂದ ಅಸೆಸ್ಮೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಇವಾಗ ಅವ್ರು ನೀಟಾಗಿ ಏನಾದ್ರು ಕಂಪನಿ ಅಥವಾ ಇಂಡಿವಿಜುವಲು ನೀಟಾಗಿ ಪೇ ಮಾಡ್ತಾ ಇಲ್ಲ ಅಂತಂದರೆ ಅವ್ರ ಬಗ್ಗೆನೇ ಮುಂಚೆನೇ ಸ್ಟೆಪ್ಸ್ ತೊಗೊಳಕ್ಕೆ RBIಗೆ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟು RBIಗೆ ಮಾನಿಟರಿ ಪಾಲಿಸಿ ಯಾವ ಥರ ಡಿಸೈನ್ ಮಾಡ್ಕೋಬೇಕು ಈ ಬೇಸಿಸ್ ಮೇಲೆ ಅಂತ ಹೇಳ್ಬಿಟ್ಟು ಕೂಡ ನಾಲೆಜ್ ಬಂದಿರುತ್ತೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ಸೂಪರ್ ಅರ್ತ್ ಅಂತ. ಸೂಪರ್ ಅರ್ತ್ ಅಂತಂದರೆ ಏನು, ನಮ್ಮ ಸೋಲಾರ್ ಸಿಸ್ಟಮು ಇಷ್ಟಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಇಲ್ಲಿ ಸನ್ ಇದೆ, ಮಿಕ್ಕಿದ್ದು ಒಂದು 8 ಪ್ಲಾನೆಟ್ಸು ಈ ಥರ ರಿವಾಲ್ವ್ ಆಗ್ತಾ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಸೋಲಾರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೋಲಾರ್ ಸಿಸ್ಟಮಿಂದ ಹೊರಗಡೆ ಎಲ್ಲಾದರೂ ಅರ್ತ್ ಥರದ್ದು ಯಾವುದಾದ್ರು ಒಂದು ಆಬ್ಜೆಕ್ಟನ್ನು ಕಂಡುಹಿಡಿದಿದ್ರೆ ಅದನ್ನು ಸೂಪರ್ ಅರ್ತ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದನ್ನು ಒಂದು ಕಾನ್ಸ್ಟಲೇಷನ್ ಕ್ಯಾಸಿಯೋಪಿಯಾ. ಸೊ ಕ್ಯಾಸಿಯೋಪಿಯಾ ಕಾನ್ಸ್ಟಲೇಷನಲ್ಲಿ ಕಂಡುಹಿಡಿದಿದ್ದಾರೆ. ಇದು ಎಷ್ಟು ದೂರ ಇದೆ ಅಂತಂದರೆ 21 ಲೈಟ್ ಇಯರ್ ಅಷ್ಟು ದೂರ ಇದೆ. ಇದಕ್ಕೆ ಹೆಸರೇನಿದೆ HD 219134b. ಈ ಹೆಸರೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಸೂಪರ್ ಅರ್ತ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿದ್ರೆ ಸಾಕು. ಸೊ ಇವಾಗ ಯಾವುದಾದ್ರು ಪ್ಲಾನೆಟು ಸೋಲಾರ್ ಸಿಸ್ಟಮಿಂದ ಹೊರಗಡೆ ಡಿಸ್ಕವರ್ ಆಗಿದೆ ಅಂತ ಅಂದ್ಕೊಂಡಿರಿ, ಅದರ ಮಾಸ್ ಏನಿರುತ್ತಲ್ಲ, ಸೊ ಅದು ಮಾಸು ನಮ್ಮ ಅರ್ತ್ಗಿಂತನೂ ಅದರ ಮಾಸು ಜಾಸ್ತಿ ಇದ್ದಿದ್ರೆ ಅದನ್ನು ನಾವು ಸೂಪರ್ ಅರ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಈ ಪ್ಲಾನೆಟ್ ಮೇಲೆ ಲೈಫು ಪಾಸಿಬಲ್ ಆಗುತ್ತೋ ಇಲ್ವೋ ನಮಗೆ ಬೇಡ, ಈ ಪ್ಲಾನೆಟಿಂದು ವೇಟ್ ಎಷ್ಟಿದೆ ಅದು ನಮಗೆ ಬೇಡ, ಅಥವಾ ಈ ಪ್ಲಾನೆಟಿಂದು ರಿಲೇಷನ್ ಏನಿದೆ ಅದು ನಮಗೆ ಬೇಡ. ಬಟ್ ಜಸ್ಟ್ ಏನು ಅಂತಂದರೆ ನಮ್ಮ ಅರ್ತಿನ ಮಾಸಿಗೆ ಈ ಬೇರೆ ಆಬ್ಜೆಕ್ಟಿನ ಮಾಸು ಏನಾದರೂ ಜಾಸ್ತಿ ಇದ್ದಿದ್ರೆ, ಆ ಆಬ್ಜೆಕ್ಟಿನ ಮಾಸು ಅರ್ತಿನ ಮಾಸ್ಕಿನ ಜಾಸ್ತಿ ಇದ್ದಿದ್ರೆ ಅದನ್ನು ನಾವು ಸೂಪರ್ ಅರ್ತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬರೀ ಮಾಸಿಗಷ್ಟೇ ರಿಲೇಟೆಡ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಇಷ್ಟು ನೆನ್ಪಿಟ್ಕೊಂಡಿರಿ ಸೂಪರ್ ಅರ್ತ್ ಬಗ್ಗೆ. ನೆಕ್ಸ್ಟ್ ಒಂದು ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ಕು. ಸೊ ಇದೇನು ಅಂತಂದರೆ ಫಾಲ್ ಆರ್ಮಿ ವರ್ಮ್ ಅಂತ ಇದರ ಹೆಸರು ಏನು ಬಂದ್ಬಿಟ್ಟು ಆರ್ಮಿ ವರ್ಮ್ ಅಂತ. ಇದೇನು ಮಾಡುತ್ತೆ, ತುಂಬಾ ಜಾಸ್ತಿ ಕ್ರಾಪ್ಸ್ನ ಎಫೆಕ್ಟ್ ಮಾಡುತ್ತೆ. ಎಕ್ಸಾಂಪಲು ಮೇಜರ್ ಕ್ರಾಪ್ ಅಫೆಕ್ಟ್ ಮಾಡೋದಂತಂದರೆ ಇದು ಮೇಜ್ ಅಂತ. ಸೊ ಇದನ್ನು ಬಿಟ್ಬಿಟ್ಟು ಬೇರೆ ಕ್ರಾಪ್ಸ್ ಯಾವ್ದಾವುದು ಅಫೆಕ್ಟ್ ಆಗುತ್ತೆ ಅಂತಂದರೆ ರೈಸು, ಸೋರ್ಗಮ್ಮು, ಮಿಲೆಟ್ಸು, ಶುಗರ್ ಕೇನು, ಈ ಎಲ್ಲ ಕ್ರಾಪ್ಸ್ನ ಇದು ಅಫೆಕ್ಟ್ ಮಾಡುತ್ತೆ. ಇವಾಗ ಇದು ತುಂಬಾ ಜಾಸ್ತಿ ಥ್ರೆಟ್ ಆಗೋಗ್ಬಿಟ್ಟಿದೆ ಸ್ಟೇಟ್ಸ್ಗಳಿಗೆ. ಯಾವ್ಯಾವ ಸ್ಟೇಟ್ಸ್ಗಳಿಗೆ ಅಂತಂದರೆ ನಾವಿಲ್ಲಿ ನೋಡ್ಕೊಂಡಿರೋಣ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಮತ್ತು ಅಸ್ಸಾಮಲ್ಲಿ ಅಫೆಕ್ಟ್ ಆಗ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂತಂದರೆ ಮೇಜಿನ ಫಾರ್ಮ್ ಲ್ಯಾಂಡು ಲಾಸ್ ಆಗ್ತಾ ಇದೆ. ಸೊ ಈ ಪೆಸ್ಟನ್ನ ನೋಡಿ 2016 ನಾರ್ತ್ ಅಮೇರಿಕಾದಲ್ಲಿ ಡಿಸ್ಕವರ್ ಮಾಡ್ಕೊಂಡಿದ್ರು. ಈ ಪೆಸ್ಟನ್ನ ಡಿಸ್ಕವರ್ ಮಾಡ್ಕೊಂಡಿದ್ದಿದ್ರು ಆಫ್ರಿಕಾದಲ್ಲೆಲ್ಲ, ನಾರ್ತ್ ಅಮೇರಿಕಾದಲ್ಲಿ. ಏನು ಈ ಪೆಸ್ಟಿನ ಹೆಸರು ಅಂತಂದರೆ ಫಾಲ್ ಆರ್ಮಿ ವರ್ಮ್ ಅಂತ. ಅದಾದಮೇಲೆ ಅದು ಆಫ್ರಿಕಾಕ್ಕೆ ಮೈಗ್ರೇಟ್ ಆಗೋಯಿತು 2016. ಅದಾದಮೇಲೆ ಸೆಂಟ್ರಲ್ಲು ಮತ್ತು ವೆಸ್ಟ್ ಆಫ್ರಿಕಾಗೂ ಕೂಡ ಸ್ಪ್ರೆಡ್ ಆಗೋಯ್ತದು. ಅದಾದಮೇಲೆ ಇವಾಗ ಏನಾಗಿದೆ ಅಂತಂದರೆ ಆಲ್ಮೋಸ್ಟು ಎಲ್ಲ ಕ್ರಾಪ್ಸ್ನೂ ಕೂಡ ಅಫೆಕ್ಟ್ ಮಾಡುವಂಥದ್ದು ಕೆಪಾಸಿಟಿ ಇದೆ ಈ ಆರ್ಮಿ ವರ್ಮಿಗೆ. ಸೊ ಈ ಆರ್ಮಿ ವರ್ಮು ಮೇಜರಾಗಿ ಅಫೆಕ್ಟ್ ಮಾಡುತ್ತೆ. ಬಟ್ ಇದು ರೈಸು, ಸೋರ್ಗಮು, ಮಿಲೆಟು, ಶುಗರ್ ಕೇನು, ಈ ಥರ ಬೇರೆ 80 ಬೇರೆ ಪ್ಲಾಂಟ್ ಸ್ಪೀಷೀಸ್ಗೂ ಕೂಡ ಅಫೆಕ್ಟ್ ಮಾಡುವಂಥದ್ದು ಇದಕ್ಕೆ ಕೆಪಾಸಿಟಿ ಇರುತ್ತೆ. ಮತ್ತು ಇದನ್ನು ನಾರ್ಮಲ್ ಪೆಸ್ಟಿಂದನೂ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ನಾರ್ಮಲ್ ಇನ್ಸೆಕ್ಟಿಸೈಡ್ಸ್ ಏನಿರುತ್ತಲ್ಲ ಅದರಿಂದನೂ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಬಟ್ ಅದು ಥ್ರೆಟ್ಟು ತುಂಬಾ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಕರ್ನಾಟಕದಲ್ಲಿ ಜಾಸ್ತಿ ಅಫೆಕ್ಟ್ ಆಗಿರೋದ್ರಿಂದ, ಕರ್ನಾಟಕದಿಂದನೇ ಬೇರೆ ಸ್ಟೇಟ್ಸ್ಗೆ ಸ್ಪ್ರೆಡ್ ಆಗಿರೋದ್ರಿಂದ ಇದು ಇಂಡಿಯಾದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಂಡಿರಿ. ಸೊ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಇಲ್ಲಿ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ 30 ಕೋರ್ಸಸ್ ಇದಾವಲ್ಲಿ. ಅದರಲ್ಲಿ
ಸೊ ನೀವು ಅನ್ಅಕಾಡೆಮಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಹಾಗಂತಂದರೆ ನೀವು ಇಲ್ಲಿ ಮಾಡಿರೋಂಥದ್ದು ಕೋರ್ಸಸ್ಸಿಗೆ ಡೌನ್ಲೋಡು ಕೂಡ ಮಾಡ್ಕೋಬೋದು. ಇಷ್ಟೊತ್ತು ನೋಡಬೇಕು ಅಂತ ಇರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ಬಿಟ್ಟು ನಾನು ಸ್ಪೆಷಲ್ ಕ್ಲಾಸಸ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ₹1 ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರಿಂದ ಒಂದು ಸೆಷನ್ ಮಾಡಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು, ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಎಡಿಟೋರಿಯಲ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರ್ಬೋದು.